ನಮಸ್ಕಾರ. ಇವತ್ತು ನಾನು ಪಾಕ ಮಾಡ್ದೇನೆ ಬರೀ ತುಪ್ಪದಲ್ಲೇ ಮಾಡುವಂಥ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತಿನ್ನೋಕ್ಕೂ ಬಹಳ ರುಚಿಯಾಗಿರುತ್ತಿದ್ದು ಮತ್ತು ಬೇಗನೆ ಮಾಡಬಹುದು, ಯಾವುದೇ ತಯಾರಿ ಇಲ್ಲದೇನೆ. ಇಲ್ಲಿ ನಾನು ಪಾವು ಕೆಜಿ ತುಪ್ಪವನ್ನು ತೊಗೊಂಡಿನಿ, ಅದಕ್ಕೆ ಅರ್ಧ ಕೆಜಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಪಾವು ಕೆಜಿಗಿಂತ ತುಪ್ಪ ನೀವು ಜಾಸ್ತಿ ತೊಗೊಂಡ್ರು ನಡಿತೈತಿ, ಉಂಡೆ ಚೆನ್ನಾಗಿ ಬರ್ತಾವೆ. ನಾನು ಇಲ್ಲಿ ಪಾವು ಕೆಜಿ ತುಪ್ಪಕ್ಕೆ ಅರ್ಧ ಕೆಜಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಾನು 1 ಕೆಜಿ ಹೆಸರನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನೇನು ನಾನು ಇಲ್ಲೇನು ಹುರಿತಾ ಇಲ್ಲ, ಯಾಕಂದರೆ ನಾನು ಹುರಿದು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲೇ ಪಾವು ಕೆಜಿ ತುಪ್ಪಕ್ಕೆ ಅರ್ಧ ಕೆಜಿ ಬೆಲ್ಲವನ್ನು ಹಾಕಿ ಕರಗಿಸ್ತಾ ಇದ್ದೀನಿ. ನಾನೇನಿಲ್ಲಿ ಪಾಕನೂ ಮಾಡ್ತೇ ಇಲ್ಲ ಮತ್ತು ಜಾಸ್ತಿ ಹೊತ್ತೂ ಕುದಿಸ್ತಾನೂ ಇಲ್ಲ. ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಇದ್ರೊಳಗೆ ನಮಗೇನು ಟೈಮ್ ಏನು ಜಾಸ್ತಿನೂ ಹಿಡಿಯೋದಿಲ್ಲ. ಇದಕ್ಕೆ ನೀವು ಬೇಕಂದಾಗ ಬೇಗನೆ ಮಾಡ್ಕೊಂಡು ತಿನ್ಬೋದು. ಇದನ್ನು ನಾವು ಉಂಡೆ ಮಾಡಬೇಕು ಅಂತ ಆ ತಯಾರಿ ಯಾವಳಂಗೂ ಇಲ್ಲ, ಬೇಗನೆ ಆಗುತ್ತೆ ಇದು. ಮತ್ತು ನಮಗೆ ಒಂದೊಂದು ಸರಿ ಪಾಕನೂ ಗೊತ್ತಾಗದೆ ಉಂಡೆನೂ ಕೆಡೋ ಚಾನ್ಸ್ ಇರುತ್ತೆ. ಆದರೆ ಇಲ್ಲಿ ನಾವು ಪಾಕ ಮಾಡ್ದೇ ಉಂಡೆ ಕಟ್ತಾ ಇದ್ದೀನಿ. ಬರೀ ತುಪ್ಪದಲ್ಲಿ ಬೆಲ್ಲವನ್ನು ಕರಗಿಸಿ, ಯಾಕಂದ್ರೆ ರುಚಿ ಭಾಳ ಬರುತ್ತೆ. ಇದು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಹೆಸರುಂಡೆ ಎಲ್ಲ ಬಾಯೊಳಗೆ ಒಂಥರ ಹಿಟ್ಟಿಟ್ಟು ಬರೋದ್ರಿಂದ ಭಾಳ ರುಚಿ ಅನಿಸುತ್ತೆ. ಇದು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ನೋಡಿ, ಬೆಲ್ಲ ಕರಗ್ತಾ ಇದೆ. ಇದು ಸಾಕು. ಬೆಲ್ಲ ಸ್ವಲ್ಪ ತುಪ್ಪದಲ್ಲಿ ಕರಗ್ತೀವಿ ಅಂತಂದರೆ ಅಷ್ಟೇ. ಇಲ್ಲೇನು ನಾವೇನು ಪಾಕ ಅದೇನು ನೋಡು ಹಾಗೆ ಭಾಳ ರುಚಿಯಾಗಿರುತ್ತ. ನೋಡಿ, ಇಲ್ಲಿ ಬೆಲ್ಲ ಕರಗಿದೆ. ಅಲ್ಲಿ ಅದನ್ನ ಕೆಳಗೆ ಇಟ್ಕೊಂಡಿನಿ. ಅಲ್ಲೇ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಮೊದಲೇ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅವನ್ನೇನು ತುಪ್ಪದಲ್ಲಿ ನಾವು ಹುರಿದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಹಾಕಿ ಹೆಸರು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಮಿದುವಾಗಿ ಆಗಿದೆ. ಎಲ್ಲವೂ ಚೆನ್ನಾಗಿ ಕೂಡ್ಕೊಳ್ಳೋ ಹಾಗೆ ಕಲಿಸ್ಬೇಕು. ನೋಡಿ, ಭಾಳ ಮಿದುವಾಗಿ ಬರುತ್ತೆ. ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಮತ್ತು ವಾಸನೆನೂ ಚೆನ್ನಾಗಿರುತ್ತೆ. ನೋಡಿ, ತುಪ್ಪದ ಪರಿಮಳ ಹಾಗೆ ಬರುತ್ತೆ. ಉಂಡೆ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಮಕ್ಕಳು ಒಂದು ತಿಂದಲ್ಲೇ 2-3 ತಿಂತಾರೆ. ಹೆಸರು ಉಂಡೆ ದೇಹಕ್ಕೂ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಂತ. ಒಂದು ಮೊಟ್ಟೆ ತಿನ್ನೋದು ಹಾಗೆ ಅಂತ, ಒಂದು ಹೆಸರು ಉಂಡೆ ತಿನ್ನೋದು ಹಾಗೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಕ್ಕಳಿಗೆ ಇದೊಂದು ಉಂಡೆ ಕೊಟ್ಟರೆ ಸಾಕು, ಅವರಿಗೆ ಶಕ್ತಿನೂ ಬರುತ್ತೆ. ತತ್ತಿ ತಿನ್ನಲ್ಲ ಅನ್ನೋರು ಇದರ ಬಳಸ್ಬೋದು. ಭಾಳ ರುಚಿ, ಹೆಲ್ತಿ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕೆಲ್ಲವನ್ನು. ಮತ್ತು ಇದನ್ನು ಜಾಸ್ತಿ ಹೊತ್ತು ಬಿಡೋಂಗೂ ಆಗಿಲ್ಲ. ಸ್ವಲ್ಪ ಬಿಸಿ ತಣ್ಣಗಾಗಲೇ ಕಟ್ಬಿಡ್ಬೇಕು ಇದನ್ನು. ನೋಡಿ, ನೀವು ಬೆಳಗ್ಗೆ ಮಕ್ಕಳಿಗೆ ಎದ್ದ ತಕ್ಷಣ ಒಂದು ಉಂಡೆ ಕೊಡ್ರಿ, ಇದು ಸಾಕು. ನೋಡಿ, ತತ್ತಿ ತಿನ್ನಲ್ಲ ಅನ್ನೋರಿಗೆ ಹೇಳ್ತಾ ಇರೋದು. ನೋಡಿ, ಈ ಥರ ಸ್ವಲ್ಪ ಬಿಸಿ ಕಡಿಮೆ ಅನಿಸಿದ ತಕ್ಷಣ ಕಟ್ಟಿಬಿಡ್ಬೇಕು. ನೋಡಿ, ತುಪ್ಪ ಹೇಗೆ ಹತ್ತದ ಇದು ಕೈಗೆ. ತುಪ್ಪ ಈಗ ನಾವು ಕಟ್ಟುವಾಗ ಜಾಸ್ತಿನೇ ಹತ್ತುತ್ತಾ, ಆಮೇಲೆ ನಾವೇನು ಕಟ್ಟಿದ ಮೇಲೆ ಎಲ್ಲ ತುಪ್ಪ ಏನಾಗಿತ್ತ ಉಂಡೆ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತಲ್ಲ, ಏನೂ ಅನಿಸೋದಿಲ್ಲ. ನಾವು ತುಪ್ಪ ಜಾಸ್ತಿ ಆಯಿತು ಅನ್ನಂಗೂ ಇಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ನೋಡಿ, ನಿಮ್ಗೆ ಎಷ್ಟು ಯಾವ ಅಳತೆ ಬೇಕು ಅಳತೆಯಾಗ ಉಂಡೆಯನ್ನು ಇಟ್ಕೊಡ್ರಿ. ನೋಡಿ, ನಾ ಈಗ ಆಲ್ರೆಡಿ ಇಷ್ಟು ಉಂಡೆ ಮಾಡಿದ್ದೀನಿ. 1 ಕೆಜಿ ಹೆಸರಿಟ್ಟೊಳಗೆ ಮಾಡಿರುವಂಥ ಉಂಡೆಗಳಿವೆಲ್ಲ. ಹೇಗಿದೆ ಅಂತ ಟ್ರೈ ಮಾಡಿ ಹೇಳಿ. ಧನ್ಯವಾದಗಳು.